ಲೆದರ್ ಅಂದ್ರೆ ಲೆದರ್ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಇಲ್ಲ ಅಂತೀವಿ. ಮಾರ್ಕೆಟ್ ಅಲ್ಲಿ ಲೆದರ್ ಅಂತ ಹೇಳ್ತಾರೆ, ಲೆದರ್ ಅಲ್ಲ ಆಕ್ಚುಲಿ ಸಿಂಥೆಟಿಕ್ ಲೆದರ್ಗೆ ಕಾಪಿ ಮಾಡಿರೋದು. ಓಕೆ, ಒರಿಜಿನಲ್ ಮೆಜರ್ಮೆಂಟ್ ಸರ್, ಆಸ್ ಇಟ್ ಈಸ್ ನಿಮಗೆ ಕಂಪನಿಯಲ್ಲಿ ಹೆಂಗಿರುತ್ತೆ ಹಂಗೆ ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ ಸರ್. 3 ವರ್ಷ 4 ವರ್ಷ 10 ವರ್ಷ ಏನು ಬರಲ್ಲ ಸರ್ ಸೀಟ್ ಕವರ್, ಸುಮ್ಮನೆ ಹೇಳೋದು. ಅರ್ಥ ಆಗ್ತಾ ಇದೆಯಾ? ಒರಿಜಿನಲ್ GST ಬಿಲ್ ಕೊಟ್ರೆ ಮಾತ್ರ ವಾರಂಟಿ ಕೊಡೋದು ಸರ್. ದಪ್ಪ ಬರುತ್ತೆ ಲೆದರು, ನೀವು ನೋಡ್ಬೋದು 1.5 mm ಲೆದರು ಒರಿಜಿನಲ್. ಇದು 1.2 mm ಲೆದರು. PC ಜಾಸ್ತಿ ಹಾಕಿದ್ರೆ ಶಕ್ಯ ತುಂಬಾ, ಅದರಲ್ಲಿ 2,500-3 ಸಾವಿರದಲ್ಲಿ ತುಂಬಾ ಶಕ್ಯ ಆಗುತ್ತೆ. ಸ್ಟಾರ್ಟಿಂಗ್ ಬಜೆಟ್ ಬಂದು 5,000 ಸರ್. ಲೋಕಲ್ ಕವರ್ ಕೊಡೋದಿಲ್ಲ ಸರ್. 3,000 2,500 ಅದೆಲ್ಲ ಕವರ್ ನಮ್ಮ ಹತ್ರ ಇಲ್ಲ ಸರ್. ಕೆಲಸ ಮಾಡಿದ್ರೆ ಕ್ಲೀನ್ ಟು ಕ್ಲೀನ್ ಇರಬೇಕು, ನೀಟಾಗಿರ್ಬೇಕು. ಸ್ಟಾರ್ಟಿಂಗ್ ಪ್ರೈಸ್ PVC ಲೆದರು 5,000 ಆಗುತ್ತೆ. ಒಂದು ಕಲರ್ಗಳು ಬರುತ್ತೆ ಲೆದರಲ್ಲಿ, ಯಾವ ಕಲರ್ ಇಲ್ಲ ಅಂತ ಇಲ್ಲ, ಎಲ್ಲ ಕಲರ್ಗಳು ಅವೈಲೇಬಲ್ ಇದೆ. ಬ್ಯಾಜಿಂಗು ಇದೆಯಾ? ಬ್ಯಾಜಿಂಗು ಇದೆ ನೋಡಿ. ಇದೆಲ್ಲ ಪ್ಯಾಟರ್ನ್, ಎಲ್ಲ ವೆಹಿಕಲ್ದು ಆಲ್ಮೋಸ್ಟ್ ಪ್ಯಾಟರ್ನ್ ಇದೆ. ಇದೆಲ್ಲ ಪ್ಯಾಟರ್ನ್ಸ್ 102 103 ವೆಹಿಕಲ್ದು ಪ್ಯಾಟರ್ನ್ ಇದೆ ಆಲ್ಮೋಸ್ಟ್. ಇಲ್ಲಿಂದ ಕಟ್ ಆಗುತ್ತೆ, ಏರ್ ಬ್ಯಾಗ್ ಕಟ್ ಅಂತ ಕಟ್ ಆಗುತ್ತೆ ಈ ಥ್ರೆಡಿಂಗ್ ಒಳಗಡೆ. ನೋಡಿ ಈ ಕಡೆ ಡಿವೈಡ್ ಸ್ಟಿಚಿಂಗ್ ಮಾಡಿರ್ತೀವಿ. ಇದನ್ನು ಲೆದರ್ ತರ ಇರುತ್ತೆ, ಆದ್ರೆ ಲೆದರ್ ಅಲ್ಲ. ಓಕೆ, ಸಿಂಥೆಟಿಕ್ ಲೆದರ್. ಸಿಂಥೆಟಿಕ್ ನಾಪ ಇದು. ಓಕೆ, ನೋಡಿ ನಾಪ ಅಂತಾರಲ್ಲ, ಸಿಂಥೆಟಿಕ್ ನಾಪ ಇದು. ಹೌದು ಸರ್, ಲೆದರ್ ಸೀಟ್ ಕವರ್ ಮೇನ್ ಪರ್ಚೇಸ್ ಲೆದರ್ ಸೀಟ್ ಕವರ್ ಯಾವ ತರ ಬರುತ್ತೆ, ಯಾವ ತರ ಮಾಡ್ತೀವಿ, ಏನ್ ಏರ್ ಬ್ಯಾಗ್ ಪ್ರೋಸೆಸ್ ಏನೇನೆಲ್ಲ ತೋರಿಸ್ಕೊಡ್ತೀವಿ ನಿಮ್ಗೆ. ಲೆದರ್ ಅಂದ್ರೆ ಏನು, ಸಿಂಥೆಟಿಕ್ ಲೆದರ್ ಅಂದ್ರೆ ಏನು, ಹೆಂಗಿರುತ್ತೆ, ಏನ್ ಡಿಫ್ರೆನ್ಸ್, ಪ್ರತಿಯೊಂದು ಹೇಳ್ಕೊಡ್ತಾರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಇದು ಬಂದು ಲಾಲ್ಬಾಗ್ ರೋಡ್, ಲೆದರ್ ಲೈಫ್ ನ ಶಾಪ್ ನ ಚೇಂಜ್ ಮಾಡಿದೀವಿ. ಇದು ಲಾಲ್ಬಾಗ್ ಊರ್ವಶಿ ರೋಡ್ ನೋಡ್ಬೋದು ನೀವು ಆರಾಮಾಗಿ. ಲಾಲ್ಬಾಗ್ ಗಾರ್ಡನ್ ಆಪೋಸಿಟ್. ಓಕೆ, ಲಾಲ್ಬಾಗ್ ಊರ್ವಶಿ ರೋಡ್ ಲೆದರ್ ಲೈಫ್ ನ ಚೇಂಜ್ ಮಾಡಿದೀವಿ. ಅದಕ್ಕೆ ನಾನು ಲೊಕೇಶನ್ ಚೇಂಜ್ ಮಾಡಿದ್ದೀನಿ. ಅದಕ್ಕೆ ನೀವು ಬಂದ್ರೆ ನಾನು ತೋರಿಸ್ಕೊಡ್ತೀನಿ. ನೋಡಿ ಪಾರ್ಕಿಂಗ್ ಹೆಂಗಿದೆ. ಸೊ ನಿಮ್ಗೆ ಇದೇ ರೋಡಲ್ಲಿ ಹಿಂಗೆ ಸ್ಟ್ರೈಟ್ ಹೋದ್ರೆ ನಿಮಗೆ ಊರ್ವಶಿ ಥಿಯೇಟರ್ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸಿಗ್ನಲ್ಗಿನ್ನ ಮುಂಚೆನೇ ನಿಮಗೆ ಲೆದರ್ ಲೈಫ್ ಸಿಕ್ಬಿಡುತ್ತೆ. ಕರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಇವತ್ತು ಕಂಪ್ಲೀಟ್ಲಿ ಲೆದರ್ ಆಕ್ಸೆಸರೀಸ್ ನಿಮಗೆ ತೋರಿಸೋದು. ಹೌದು ಸರ್, ಲೆದರ್ ಸೀಟ್ ಕವರ್ ಮೇನ್ ಪರ್ಚೇಸ್ ಲೆದರ್ ಸೀಟ್ ಕವರ್ ಯಾವ ತರ ಬರುತ್ತೆ, ಯಾವ ತರ ಮಾಡ್ತೀವಿ, ಏನ್ ಏರ್ ಬ್ಯಾಗ್ ಪ್ರೋಸೆಸ್ ಏನೇನೆಲ್ಲ ತೋರಿಸ್ಕೊಡ್ತೀವಿ ನಿಮ್ಗೆ. ನೀವು ಲೆದರ್ ಹೆಂಗ್ ಮಾಡೋದು, ಏನ್ ಪ್ರಾಡಕ್ಟ್ ಹೆಂಗ್ ಹೊಲಿಯೋದು ಎಲ್ಲ ಹೇಳ್ಕೊಡ್ತೀನಿ ಸರ್. ಓಕೆ ಅಂಡ್ ಸರ್, ಸುಮಾರು ಜನ ಲೆದರ್ ಅಂದ್ಬಿಟ್ಟು ಹೋಗ್ಬಿಟ್ಟು ಸಿಂಥೆಟಿಕ್ ಲೆದರ್ ತಗೋಬಿಟ್ಟಿರ್ತಾರೆ ಸರ್. ಅದು ನಾನು ಹೇಳ್ಕೊಡ್ತೀನಿ, ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಅಲ್ವಾ. ಸೊ ಸುಮಾರು ಜನ ಅಲ್ಲೇ ಯಾಮಾರ್ಬಿಟ್ಟಿರ್ತೀರಾ. ಸೊ ಅದನ್ನು ಪ್ರತಿಯೊಂದನ್ನು ಇವರು ತಿಳಿಸ್ಕೊಡ್ತಾರೆ ಇವತ್ತು ನಿಮಗೆ. ಲೆದರ್ ಅಂದರೆ ಏನು, ಸಿಂಥೆಟಿಕ್ ಲೆದರ್ ಅಂದರೆ ಏನು, ಹೆಂಗಿರುತ್ತೆ, ಏನು ಡಿಫ್ರೆನ್ಸು, ಪ್ರತಿಯೊಂದು ಹೇಳ್ಕೊಡ್ತಾರೆ. ಆ್ಯಂಡ್ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತಲೇ ಹೇಳ್ಬೋದು, ಇಲ್ಲಿ ಎಲ್ಲನೂ ಮಾಡ್ತಾ ಇರ್ತಾರೆ ಸರ್. ಯಾಕಂದರೆ ನಾವು ಎಲ್ಲ ಹೇಳ್ಕೊಡ್ತೀವಿ, ಏರ್ ಬ್ಯಾಗ್ ಪ್ರೋಸೆಸ್ ಹೆಂಗಾಗುತ್ತೋ, ಹೆಂಗೆ ಸೀಟ್ ಕವರ್ ಫಿಟ್ ಮಾಡೋದು, ಯಾವ ಥರ ರಿಮೂವ್ ಮಾಡೋದು ಸೀಟ್ ಕವರು, ಹೆಂಗೆ ಎಲ್ಲ ಹೇಳ್ಕೊಡ್ತೀವಿ, ಪ್ರತಿಯೊಂದು ಹೇಳ್ಕೊಡ್ತೀವಿ ಸರ್ ವೀಕ್ಷಕರಿಗೆ. ನೋಡಿ ಸರ್, ಇದೆಲ್ಲ ಸುಮಾರು ಲೆದರು, ಇದೆಲ್ಲ ಸಿಂಥೆಟಿಕ್ ಇದು ಸ್ಟಾರ್ಟಿಂಗ್ ಸಿಂಥೆಟಿಕ್ ನಾಪ ಇದು. ನೋಡಿ ನಾಪ ಅಂತಾರಲ್ಲ, ಸಿಂಥೆಟಿಕ್ ನಾಪ ಇದು. ಅದನ್ನು ಯೂಸ್ಫುಲಿ ಮಾಡ್ತೀವಿ ನಾವು. ಒಬ್ಬೊಬ್ರದ್ದು ಬಜೆಟ್ ಇರಲ್ಲ, ಒಬ್ಬರು ಕಡಿಮೆ ಬೇಕಂತ. ಲೆದರು ಇದೆ ನಮ್ಮ ಹತ್ರ, ಪ್ಯೂರ್ ಒರಿಜಿನಲ್ ಲೆದರ್. ಇದೆಲ್ಲ ಲೆದರ್ ನೋಡ್ಬೋದು ನೀವು, ಪ್ಯೂರ್ ಲೆದರ್ ಇದೆಲ್ಲ 100% ಲೆದರ್ ಸರ್. ಓಕೆ. ಸೊ ಈ ಹಿಂದ್ಗಡೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ನೀವು ನೋಡಿದ್ರೆ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ ಇದು. ಹಿಂಗೆ ನೋಡಿದ್ರೆ ನಿಮಗೆ ಲೆದರ್ ಬೇಕಂದ್ರೂ ನಾವು ಇದು ಕೊಡ್ತೀವಿ, ಸೇಲ್ ಮಾಡ್ತೀವಿ ಸರ್. ಹೌದಾ? ಓಕೆ. ಸೊ ಇವಾಗ ಹೋಲ್ಸೇಲ್ ಅಲ್ಲಿ ಬೇಕು ಅಂದ್ರೆ ಆ ಥರನೂ ಕೊಡ್ತೀರಾ? 100% ಕೊಡ್ತೀವಿ ಸರ್. ಸೂಪರ್. ಎಲ್ಲಿಂದನೂ ಬಂದ್ರಿ ಲೆದರ್ ಬೇಕಂತ ಹೇಳಿ ನಾವು ಲೆದರು ಈಸ್ಕೊಡ್ತೀವಿ ಸರ್. ಸೂಪರ್. ನೋಡಿ ಇದೆಲ್ಲ ಬೇರೆ ಲೆದರ್ ಇದು. ಓಕೆ. ಇದು ಸ್ವಲ್ಪ ದಪ್ಪ ಬರುತ್ತೆ ಲೆದರು, ನೀವು ನೋಡ್ಬೋದು. 1.5 mm ಲೆದರು ಒರಿಜಿನಲ್. ಇದು 1.2 mm ಲೆದರು. ಓಕೆ, ಒರಿಜಿನಲ್ ಇದೆಲ್ಲ ಒರಿಜಿನಲ್ 100% ಲೆದರ್ ಸರ್. ಓಕೆ. ನೋಡಿ ಸಿಂಥೆಟಿಕ್ ಈ ಥರ ಬರುತ್ತೆ. ಯಾವ ಮಾರ್ಸ್ತಾ ಇದ್ದಾರೆ ಲೆದರ್ ಅಂತ ನಾನು ಹೇಳ್ಕೊಡ್ತೀನಿ ಸರ್. ಇನ್ನೂ ಒಂದು ಲೆದರ್ ಬಂದಿದೆ. ಓಕೆ. ಮಾರ್ಕೆಟಲ್ಲಿ ಲೆದರ್ ಅಂತ ಹೇಳ್ತಾರೆ, ಲೆದರ್ ಅಲ್ಲ ಆ್ಯಕ್ಚುಲಿ ಸಿಂಥೆಟಿಕ್ ಲೆದರ್ಗೆ ಕಾಪಿ ಮಾಡಿರೋದು. ಓಕೆ. ಸೊ ಇದರಲ್ಲಿ ಇದೆಯಾ? ನೀವು ನೋಡ್ಬೋದು. ನೋಡಿ ಇದನ್ನು ಲೆದರ್ ಥರ ಇರುತ್ತೆ, ಆದರೆ ಲೆದರ್ ಅಲ್ಲ. ಓಕೆ. ನೋಡಿ ಲೆದರ್ ಥರನೇ ಇದೆ, ಲೆದರ್ ಇಲ್ಲ. ಇದು ಹೌದು, ಸಿಂಥೆಟಿಕ್ಗೆ ಕಾಪಿ ಮಾಡಿರೋದು. ಓಕೆ. ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ ನಮ್ಮದು. ಇದು ಲೆದರ್ ಏನು ಸರ್ ಇದು? ಸರ್ ಇದು ಸಿಂಥೆಟಿಕ್ ಲೆದರ್. ಓಕೆ. ಒಂದು ಡಿಸೈನ್ ಇದೆ ನೋಡಿ ನಿಮ್ಮ ಕಣ್ಮುಂದೆ, ಈ ಥರ ಯಾವ ಥರ ಡಿಸೈನ್ ಬೇಕು ನಿಮಗೆ. ನೋಡಿ ಸ್ಟಿಚಿಂಗ್ ಎಲ್ಲ ಡಬಲ್ ಸ್ಟಿಚಿಂಗು. ಸ್ಟಿಚಿಂಗ್ ವೈಸಿಂದ ಹಿಡಿದು ನಿಮಗೆ ಪರ್ಫೆಕ್ಷನ್ನು ಮತ್ತು ನಿಮಗೆ ಫಿಟ್ಟಿಂಗು ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಇವ್ರ ಹತ್ರ. ಹೌದು ಸರ್, 100%. ಇದು ಒಂದು ಯೂನಿಕ್ ಮೆಟೀರಿಯಲ್ ಬಂದಿದೆ, ಇದನ್ನು ನೋಡ್ಬೋದು ನೀವು. ಸುಮಾರು ನೋಡಿ ಯಾವ ಥರ ಇದೆ ಕಲರ್ಸ್ಗಳು. ಓಕೆ. ಇದೆಲ್ಲ ಸಿಂಥೆಟಿಕ್ ಲೆದರು.
ಇದೆಲ್ಲ ಏನು ಸ್ಟಾರ್ಟಿಂಗ್ ಬಜೆಟ್ ಇಂದ ಸಿಗುತ್ತೆ ಸರ್ ಸೀಟ್ ಕವರ್ ಹಾಕೋ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಜೆಟ್ ಬಂದು 5,000 ಸರ್. ಲೋಕಲ್ ಕವರ್ ಕೊಡೋದಿಲ್ಲ ಸರ್. 3,000 2,500 ಅದೆಲ್ಲ ಕವರ್ ನಮ್ಮ ಹತ್ರ ಇಲ್ಲ ಸರ್. ಓಕೆ. ಕೆಲಸ ಮಾಡಿದ್ರೆ ಕ್ಲೀನ್ ಟು ಕ್ಲೀನ್ ಇರಬೇಕು, ನೀಟಾಗಿರಬೇಕು. ಸ್ಟಾರ್ಟಿಂಗ್ ಪ್ರೈಸ್ PVC ಲೆದರ್ 5,000 ಆಗುತ್ತೆ. ಅದಕ್ಕಿಂತ ಪ್ರೀಮಿಯಂ ಲೆದರ್ ಸಿಗೋದು ನಮ್ಮ ಹತ್ರ. ಸ್ಟಾರ್ಟಿಂಗ್ ಪ್ರೈಸ್ 5,000. ಅದಕ್ಕಿಂತ ಮೇಲೆ ಲೆದರ್ ಬೇಕಂದ್ರೆ ಇದು ಪ್ಯೂರ್ ಲೆದರ್ ಬೇಕಂದ್ರೆ ನಿಮಗೆ 25 ಇಂದ ಶುರು ಆಗುತ್ತೆ. 25,000. 25,000 ಸ್ಟಾರ್ಟಿಂಗ್. ಹ್ಯಾಶ್ ಬ್ಯಾಕ್ ವೆಹಿಕಲ್. ಓಕೆ ಓಕೆ. ಅದರಲ್ಲೂ ನಿಮಗೆ ಕಾರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾರ್ ಮೇಲೆ ಡಿಪೆಂಡ್. ಹ್ಯಾಶ್ ಬ್ಯಾಕ್, ಆಮೇಲೆ SUVs, ಸಿಡಾನ್, ಅದರಲ್ಲಿ ಎಲ್ಲ ಸರ್ ಕೊಡೋದು ಏನಿಲ್ಲ ಸರ್. ಒಂದ್ಸತಿ ಪ್ರಾಡಕ್ಟ್ ಆಗ್ಬಿಟ್ರೆ ನಮ್ ಗ್ಯಾಪ್ನ ಮಾಡ್ಬೇಕು ತಿರ್ಗಾ. ಆ ಫಾರ್ಮು, ಆ ಡೆನ್ಸಿಟಿ ಫಾರ್ಮು, ಮತ್ತೆ ವರ್ಕು, ಕ್ಲೀನ್ನೆಸ್, ಮತ್ತೆ ಸ್ಟಿಚಿಂಗು, ಏರ್ ಬ್ಯಾಗ್ ಯಾವ ತರ ಕಟ್ ಆಗುತ್ತೆ ನಿಮ್ಗೆ ಹೇಳ್ಕೊಡ್ತೀನಿ. ಏರ್ ಬ್ಯಾಗ್ ತೋರಿಸ್ಕೊಡ್ತೀನಿ. ಸೊ ನೋಡಿ ಇಲ್ಲಿ ಸ್ಟಿಚಿಂಗ್ ಆಗ್ತಾ ಇದೆ. ಇವರು ಮಾಡ್ತಾ ಇರೋದಾ ಸರ್ ಇವಾಗ? ಅದೇ ಏರ್ ಬ್ಯಾಗ್ ಅಂತ ಇರ್ತಾರೆ ಸರ್. ಅದು ಏರ್ ಬ್ಯಾಗ್ಗೆ ಎಲ್ಲ ಗ್ಯಾಪ್ಗಳು ಬಿಡ್ತಾ ಇದಾರೆ. ಗ್ಯಾಪ್ ಬಿಡೋ ಅವಶ್ಯಕತೆ ಇಲ್ಲ. ನಾನು ತೋರಿಸ್ತೀನಿ ಹೆಂಗ್ ಕಟ್ ಆಗುತ್ತೆ ಅಂತ ಏರ್ ಬ್ಯಾಗು. ಹಂಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಸೀಟ್ ಇದು ಫಿನಿಶ್ ಆಗಲಿ ನೋಡಿ. ಸ್ಟಿಚಿಂಗ್ ಹೆಂಗ್ ಬರ್ತಾ ಇದೆ ನೀವು ತೋರಿಸ್ಬೋದು ಅವ್ರಿಗೆ. ಸೊ ಇವಾಗ ಒಂದೊಂದು ಕಾರಲ್ಲಿ ಸೀಟಲ್ಲೂ ಏರ್ ಬ್ಯಾಗ್ ಇರುತ್ತೆ. ಸೊ ಅಂತ ಕೇಸಲ್ಲಿ ಏನು ಮಾಡೋದು ಅಂತ ಇವಾಗ ಸರ್ ಹೇಳ್ಕೊಡ್ತಾರೆ ನೋಡಿ. ಸರ್ ಇದು ಸ್ಟಿಚಿಂಗ್ ಮಾಡಿದೀವಿ ನಾವು, ಡಿವೈಡ್ ಸ್ಟಿಚಿಂಗ್. ಇದು ತೋರಿಸ್ಬೋದು. ಇದು ನೋಡಿ ಸೆಂಟ್ರಲ್ಲಿ ಈ ತರ ಗ್ಯಾಪ್ ಬರುತ್ತೆ ನೋಡಿ. ಕಾಣ್ತಾ ಇದೆಯಾ ನಿಮ್ಗೆ? ನೋಡಿ ಈ ತರ ಗ್ಯಾಪ್ಗಳು ಬರುತ್ತೆ. ಹಿಂಗೆ ನೋಡಿ ಇಲ್ಲಿಂದ ಕಟ್ ಆಗುತ್ತೆ ಏರ್ ಬ್ಯಾಗ್. ಕಟ್ ಅಂತ ಕಟ್ ಆಗುತ್ತೆ ಈ ಟ್ರೆಡಿಂಗ್ ಒಳಗಡೆ. ನೋಡಿ ಈ ಕಡೆ ಡಿವೈಡ್ ಸ್ಟಿಚಿಂಗ್ ಮಾಡಿರ್ತೀವಿ. ಈ ಟ್ರೆಡಿಂಗ್ ಮಾತ್ರ ಸೆಂಟ್ರಲ್ಲಿ ಟ್ರೆಡಿಂಗ್ ಗ್ಯಾಪೇ ಇರೋದು. ಆರಾಮಾಗಿ ಇದೆಲ್ಲ ಕಾಟನ್ ಟ್ರೆಡಿಂಗ್ ಒಳಗಡೆ ಹಾಕಿರೋದು. ಇದು ಏರ್ ಬ್ಯಾಗ್ ಇನೋವಾ ಕ್ರಿಸ್ಟಾ ಮಾಡ್ತಾ ಇರೋದು. ಏರ್ ಬ್ಯಾಗ್ ಆರಾಮಾಗಿ ಕಟ್ ಆಗ್ಬಿಡುತ್ತೆ ಇಲ್ಲಿಂದ. ಗ್ಯಾಪ್ ಅದೆಲ್ಲ ಗ್ಯಾಪ್ ಎಲ್ಲ ಬಿಡ್ತಾರಲ್ಲ ಸರ್, ಅದು ಅವಶ್ಯಕತೆ ಇಲ್ಲ ಬಿಡೋದು. ಆರಾಮಾಗಿ ಎಲ್ಲ ಫೀಲ್ ಮಾಡ್ಬಿಟ್ಟು ಎಲ್ಲ ಕವರ್ ವೈಟ್ ಫಿಟ್ಟಿಂಗ್ ಮಾಡ್ಬೋದು. ಫಿಟ್ಟಿಂಗ್ ಏರ್ ಬ್ಯಾಗ್ಗೆ ಅಂತಾನೆ ಸೀಟ್ ಕವರ್ ಅಲ್ಲಿ ಗ್ಯಾಪ್ ಕೊಟ್ಬಿಡ್ತಾರೆ. ಸೊ ಅದು ಬೇಡವಂತೆ ಜಸ್ಟ್ ಈ ತರ ಇಷ್ಟು ಗ್ಯಾಪ್ ಇದ್ರೆ ಸಾಕಂತೆ. 100% 2 mm ಗ್ಯಾಪ್ ಬರುತ್ತೆ. ಅದು 2 mm ಅಲ್ಲಿಂದ ಕಟ್ ಆಗುತ್ತೆ ಆರಾಮಾಗಿ ಏರ್ ಬ್ಯಾಗ್. ಮುಂದೆ ಬಂದ್ರು ನಾವು ಮಾತ್ರ ಯಾರಾದ್ರೂ ವೀಕ್ಷಕರು ಬಂದ್ರು ನಾವು ಹೇಳ್ಕೊಡ್ತೀವಿ ಯಾವ ತರ ಏರ್ ಬ್ಯಾಗ್ ಎಕ್ಸ್ಪ್ಲೇನ್ ಮಾಡಿ. ಸರ್ ಎಲ್ಲ ಪರ್ಮಿಷನ್ ತಗೊಂಡೇ ಕಟ್ ಮಾಡೋದು ಸರ್. ಹಂಗೆ ಕಟ್ಟೆ ಗಿಟ್ ಮಾಡ್ಬಿಟ್ಟು ನಿಮ್ಗೆ ಸೀಟ್ ಕವರ್ ಕುಯ್ದು ಎಲ್ಲ ಆ ತರ ಕೆಲಸ ಅಲ್ಲ. ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಕಟ್ ಮಾಡೋದು. ನೆಕ್ಸ್ಟ್ ಸರ್ ಅಲ್ಲೆಲ್ಲ ಕಟಿಂಗ್ ಆಗ್ತಾ ಇದೆ ನೋಡಿ. ಇದೆಲ್ಲ ಮೆಜರ್ಮೆಂಟ್ಸ್. ನೀವು ಯಾವ್ದು ಮನೆಯಲ್ಲೂ ಕುತ್ಕೊಂಡು ಆರ್ಡರ್ ಕೊಡ್ಬೋದು. ಕಲರು ಡಿಸೈನ್ ಯಾವ್ದಾದ್ರು ನಾನು ಗೈಡ್ ಮಾಡ್ತೀನಿ. ಬೇಕಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲ ಶೇರ್ ಮಾಡ್ತೀನಿ ನೋಡಿ. ಇದೆಲ್ಲ ಪ್ಯಾಟರ್ನ್ ಎಲ್ಲ ವೆಹಿಕಲ್ದು ಆಲ್ಮೋಸ್ಟ್ ಪ್ಯಾಟರ್ನ್ ಇದೆ. ಇದೆಲ್ಲ ಪ್ಯಾಟರ್ನ್ಸ್ 102 103 ವೆಹಿಕಲ್ದು ಪ್ಯಾಟರ್ನ್ ಇದೆ ಆಲ್ಮೋಸ್ಟ್. ಇಲ್ಲಿ ಇನ್ನ ಜಾಸ್ತಿನೇ ಇದೆ. ಎಮರ್ಜೆನ್ಸಿ ಇಲ್ಲಿ ಇಕ್ಕಿರೋದು ಬರೀ ಮೇನ್ ವೆಹಿಕಲ್ ಇವಾಗ ಬರ್ತಾ ಇರೋದು. ಬಲೆನೋ, ಕ್ರೇಟಾ, ಮತ್ತೆ ಯಾವ್ದು ವೆಹಿಕಲ್ ಬರುತ್ತೆ ಇಲ್ಲಿಂದ ಎತ್ತಿ ನಾವು ಮೆಜರ್ಮೆಂಟ್ ಎಲ್ಲ ರೆಡಿ ಮಾಡ್ಕೊಂತೀವಿ. ಸೂಪರ್ ಸರ್. ಸೊ ಇವರು ಎಲ್ಲ ಕಟಿಂಗ್ ಮಾಡ್ತಾರೆ. ಇವರು ಇಲ್ಲಿ ನೋಡಿ ಇದು ಅಟ್ಯಾಚಿಂಗು. ಇದೆಲ್ಲ ಅಟ್ಯಾಚಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಅಟ್ಯಾಚ್ ಮಾಡಿದ್ರೆ 4-5 ಪ್ರೋಸೆಸ್ ಐತೆ ಸರ್ ಸೀಟ್ ಕವರ್ ಮಾಡೋದು. ಎಲ್ಲ ಫಸ್ಟ್ ಇದೆಲ್ಲ ಅಟ್ಯಾಚಿಂಗ್ ಪ್ರೋಸೆಸ್. ಇದನ್ನು ಎಲ್ಲ ಅಟ್ಯಾಚಿಂಗ್ ಇಲ್ಲಿ ಎಲ್ಲ ಇದು ಸ್ಟಿಚಿಂಗ್ ಮೇಲೆ ಸ್ಟಿಚಿಂಗ್ ಮಾಡೋದು. ಇದು ನೋಡಿ ಬೆಲ್ಟ್ ಗ್ಯಾಪ್ಗಳು. ಇದು ಬೆಲ್ಟ್ ಗ್ಯಾಪ್ ಬರುತ್ತಲ್ಲ, ಬೆಲ್ಟ್ ಒರಿಜಿನಲ್ ಬೆಲ್ಟ್ ಗ್ಯಾಪ್ ಬರುತ್ತೆ. ಬೆಲ್ಟ್ ಗ್ಯಾಪ್ ಬಿಡಲ್ಲ, ಹಂಗೆ ಅರ್ಧಾಗ್ತಾ ಇದಾರೆ. ಅದನ್ನು ಎಷ್ಟು ಕ್ಲೀನ್ ಆಗಿ ಮಾಡ್ತಾ ಇದೀವಿ ನೋಡಿ ಇಲ್ಲಿ. ನೆಕ್ಸ್ಟ್ ಇನ್ನೇನಾದ್ರೂ ಬೇರೆ ತರ ಲೆದರ್ ಸೀಟ್ ಕವರ್ಸ್ ಇದೆ ನಿಮ್ಮ ಸರ್? ಎಲ್ಲ ಸಿಂಥೆಟಿಕ್, ಪ್ಯೂರ್ ಲೆದರು. ನಿಮ್ಗೆ ಯಾವ ತರ ಲೆದರ್ ಬೇಕೋ ಆ ತರ ಲೆದರ್ ಸಿಗುತ್ತೆ ಸರ್ ಇಲ್ಲಿ. ಆಮೇಲೆ ಫಾರ್ಮ್ ಕ್ವಾಲಿಟಿ ತೋರಿಸ್ಕೊಡ್ತೀನಿ ಯಾವ ತರ ಇದೆ ಅಂತ. ಸರ್ ಕಂಫರ್ಟ್ ಯಾವ್ದ್ರಲ್ಲಿ ಬರುತ್ತೆ? ಕಂಫರ್ಟ್ ಡಬಲ್ ಫಾರ್ಮ್, ಟ್ರಿಬಲ್ ಫಾರ್ಮ್ ಏನೂ ಇಲ್ಲ ಸರ್. ಥಿಂಗ್ ಇಸ್ ಡೆನ್ಸಿಟಿ ಫಾರ್ಮ್ 15 mm ಫಾರ್ಮ್ ಸರ್. ಇದು 15 mm 32 ಡೆನ್ಸಿಟಿ. ಹಿಂಗ್ ನೋಡ್ಬೋದು ನೀವು ನೋಡಿ. ಹಿಂಗೆ ಪ್ರೆಸ್ ಮಾಡ್ಬೋದು ನೀವು ನೋಡಿ. ತುಂಬಾ ಫೀಲ್ ಆಗತ್ತೆ ಹಾಕಿದ್ರೆ ಫಾರ್ಮ್. ಲೋಕಲ್ ಲೋ ಫಾರ್ಮ್ ಇರುತ್ತೆ. ಲೋ ಫಾರ್ಮ್ ನಾವು ಹಾಕೋದೇ ಇಲ್ಲ, ಯೂಸೇ ಮಾಡಲ್ಲ. ಇದೇ ಯೂಸ್ ಮಾಡೋದು 15 mm. ಇದಕ್ಕಿಂತ ಜಾಸ್ತಿ ಬರುತ್ತಾ ಫಾರ್ಮ್ ಅಲ್ಲಿ? ಹೌದು ಬರುತ್ತೆ ಸರ್. ಸಾಫ್ಟಿ ಫಾರ್ಮ್ ಅಂತ ಬರುತ್ತೆ ಡೆನ್ಸಿಟಿ. ಮೆಮೊರಿ ಫಾರ್ಮ್ ಅಂತ ಬರುತ್ತೆ, ಅದನ್ನು ಹಾಕ್ಬೋದು. ನಾನು ತೋರಿಸ್ತೀನಿ ತೋರಿಸಿ ಸರ್ ಅದನ್ನು. ಹಾಗೆ ನೆಕ್ಸ್ಟ್ ಇನ್ನ 2 ಫಾರ್ಮ್ಗಳು ತರಿಸೋರೆ ನೋಡಿ. ಇದು ಸರ್ ಇದು ನಾರ್ಮಲ್ ಫಾರ್ಮ್. ಇದು ಬಂದು 12 mm, ಇದು ಬಂದು 10 mm. ಇದೆಲ್ಲ ನಾರ್ಮಲ್ ಫಾರ್ಮ್, ನಾರ್ಮಲ್ಗೋಸ್ಕರ ಯೂಸ್ ಮಾಡ್ತಾರೆ. ಅದು 5,000 ಹೇಳ್ತಾ ಇದೀನಲ್ಲ, ಇದೇ ಫಾರ್ಮ್ ಯೂಸ್ ಆಗೋದು. ಸ್ವಲ್ಪ ಇನ್ನ ಜಾಸ್ತಿ ಪ್ರೀಮಿಯಂ ತಗೊಂತೀರಾ ಅಂದ್ರೆ ಈ ತರ ಯೂಸ್ ಆಗುತ್ತೆ ಸರ್. 15 mm ಫಾರ್ಮ್. 15 mm ಪ್ರೀಮಿಯಂ ಅಂತೀರಾ? ಹೌದು ಸರ್. ಓಕೆ. ಸೊ ಆಲ್ಮೋಸ್ಟ್ ಇಲ್ಲೂ ಮಾಡ್ತವ್ರೆ ನೋಡಿ ಕೆಲಸ. ಇದು 15 mm ಫಾರ್ಮ್ ಅಲ್ವಾ? ಹೌದು ಸರ್. ಇದು 15 mm. ಈ ತರ ನಮ್ಮ ಇದು ಬ್ರ್ಯಾಂಡ್ ಬ್ಯಾಜು ಈ ತರ ಬರುತ್ತೆ. ಹೌದಾ? ಬ್ಯಾಜಿಂಗು ಇದೆಯಾ? ಬ್ಯಾಜಿಂಗು ಇದೆ. ಲೆದರ್ ಲೈಫ್ ಕಸ್ಟಮೈಸ್ಡ್. ಹೌದು ಸರ್. ಇದು ಯಾವ್ದ್ರದ್ದು ಸರ್? ಇನೋವಾದ? ಇನೋವಾ ಕ್ರಿಸ್ಟಾದು ಸರ್ ಇದು. ಓಕೆ. ಇದು ಸುಮಾರು ನೀವು ಕಲರ್ಗಳೆಲ್ಲ ನೋಡ್ಬೋದು ಯಾವ ತರ ಬರುತ್ತೆ ಲೆದರಲ್ಲಿ ಅಂತ. ನೋಡಿ ಇಷ್ಟೊಂದು ಕಲರ್ಗಳು ಬರುತ್ತೆ ಲೆದರಲ್ಲಿ. ಯಾವ ಕಲರ್ ಇಲ್ಲ ಅಂತ ಇಲ್ಲ, ಎಲ್ಲ ಕಲರ್ಗಳು ಅವೈಲೇಬಲ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಬಾಟಲು,
ನೋಡು ಸಿಯಾಮ್, ಕ್ರಾನ್ಬೆರಿ, ಕೊಟೆರಿ, ಫೋನ್ ಬಾಕ್ಸ್, ಸುಮಾರು ಇದೆ ಕಲರ್ ಆಪ್ಷನ್ಸು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲರ್ ಆಪ್ಷನ್ಸ್ ಸಿಕ್ಬಿಡುತ್ತೆ. ಸೊ ಕಲರ್ ಆಪ್ಷನ್ಸ್ಗೆ ಹೋಗ್ತೀರಾ ಅಂದರೆ ಲೆದರ್ ಸೀಟ್ ಕವರಲ್ಲೇ ನೋಡಿ ಎಷ್ಟು ಕಲರ್ ಆಪ್ಷನ್ಸ್ ಇದೆ ಅಂದ್ಬಿಟ್ಟು. ಎಷ್ಟು ಕಲರ್ ಆಪ್ಷನ್ಸ್ ಇದೆ ಸರ್ ಟೋಟಲು? ಸರ್ ಸುಮಾರು ಇಲ್ಲ ಅಂದ್ರೆ ಥೌಸಂಡ್ಸ್ ಆಫ್ ಕಲರ್ಸ್ ಇದೆ. ಥೌಸಂಡ್ಸ್ ಆಫ್ ಕಲರ್ಸ್. ಅದ್ರದ್ದು ಏನಂದ್ರೆ ಕಸ್ಟಮೈಸ್ ಮಾಡೋದು, ಎಲ್ಲ ಕಸ್ಟಮೈಸ್ ಕಲರ್ ಎಲ್ಲ ಆರ್ಡರ್ ತೊಗೊಂಡು ಫಸ್ಟು, ಆಮೇಲೆ ವೆಹಿಕಲ್ನ ಕೊಡೋದು ಸರ್. ಓಕೆ, ಒನ್ ಡೇ ಟೈಮ್ ತೊಗೊಂಡು. ಹಾಂ. ಸೊ ವೀಕ್ಷಕರೇ, ನಿಮಗೆ ಲೆದರ್ ಸೀಟ್ ಕವರ್ ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ ಖಂಡಿತ ನೀವು ಲೆದರ್ ಲೈಫಿಗೆ ಬರ್ಬೋದು. ಆಮೇಲೆ ಸರ್ ಇನ್ನೂ ಏನಾದರೂ ನೋಡಬೇಕು ಅಂದರೆ ಕಸ್ಟಮರ್ಸು ಏನು ನೋಡ್ಬೋದು ಸರ್? ಬರ್ಬೋದು, ಲೆದರ್ಸ್ ಎಲ್ಲ ಕ್ವಾಲಿಟಿ ತೋರಿಸ್ಕೊಡ್ತೀವಿ. ಏರ್ ಬ್ಯಾಗ್ ಹೆಂಗೆ ಕಟ್ ಆಗುತ್ತೆ ಅದು ತೋರಿಸ್ಕೊಡ್ತೀವಿ. ಓಕೆ. ಆಮೇಲೆ ಯಾವ ಥರ ಆಗುತ್ತೆ ಸ್ಟಿಚಿಂಗು, ಏನಂದರೆ ಲೋಕಲ್ ಅಂತ ಹೋಯ್ತಾರೆ ಸರ್. ನೋಡಿ ಸರ್, ಮೇನ್ ಲೋಕಲ್ಗೆ ಹೋದರೆ ನೀವು ಒಂದು 6 ತಿಂಗಳು 1 ವರ್ಷ ಬರುತ್ತೆ ಕವರ್. ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ, PVC ಜಾಸ್ತಿ ಹಾಕಿದ್ರೆ ಶಕ್ಯ ತುಂಬ, ಅದರಲ್ಲಿ 2,500-3 ಸಾವಿರದಲ್ಲಿ ತುಂಬ ಶಕ್ಯ ಆಗುತ್ತೆ. ಅಂದರೆ ಬಾಡಿಗೆ ಪ್ರಾಬ್ಲಮ್. ಮೇನ್ ಒಳ್ಳೆ ಕ್ವಾಲಿಟಿ ಹಾಕಿ, ಒಳ್ಳೆ ಪ್ರಾಡಕ್ಟ್ ಹಾಕಿ, ಚೆನ್ನಾಗಿ ಹೊಲ್ಸ್ಕೊಡ್ತೀವಿ. ಕುತ್ಕೊಂಡ್ರೆ ಒಳ್ಳೆ ಫೀಲ್ ಆಗುತ್ತೆ ನಿಮಗೆ. ಸೀಟ್ ಕವರು ಮೇನ್ ಥಿಂಗ್ ಇಸ್ ಸೀಟ್ ಕವರ್. ಗಾಡಿ ಲಾಂಗ್ ಡ್ರೈವ್ ಅಲ್ಲಿ ಒಂದು ಒಳ್ಳೆ ಕಂಫರ್ಟ್, ಒಳ್ಳೆ ಕಂಫರ್ಟ್ ಮಾಡ್ಕೊಡ್ತೀನಿ ಸೀಟ್ ಕವರ್ ನಿಮಗೆ. ಓಕೆ. ಸೇಮ್ ಎಲ್ಲ ವೈ ಫಿಟ್ಟಿಂಗ್ ಸರ್. ನಾರ್ಮಲ್ ಲೋಕಲ್ ಯೂಸೇ ಮಾಡಲ್ಲ, ಎಲ್ಲ ವೈ ಫಿಟ್ಟಿಂಗ್ ಬರುತ್ತೆ ಓಕೆ ನಮ್ಮ ಹತ್ರ. ಅಂಡ್ ಸರ್ ಇವಾಗ ಸೀಟ್ ಕವರ್ ಹಾಕಿಸ್ತಾರೆ, ಫೈನಲ್ ಆಗಿ ವ್ಯಾರಂಟಿ ಏನಾದರೂ ಕೊಡ್ತೀರಾ ಸರ್? ಇರುತ್ತೆ, ಅದು ಮೆಟೀರಿಯಲ್ ಲೆದರ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, PVC ಎಲ್ಲ PU PVC ಎಲ್ಲ ಅದೆಲ್ಲ ಸಿಂಥೆಟಿಕ್. ಅದರಲ್ಲಿ ತೊಗೊಂಡ್ರೆ 4 ವರ್ಷ 5 ವರ್ಷ ಬಾಳಿಕೆ ಬಂದೇ ಬರುತ್ತೆ ಸರ್ 100%. ನಾವು ಒಂದು 3 ವರ್ಷ 4 ವರ್ಷ 10 ವರ್ಷ ಏನು ಬರಲ್ಲ ಸರ್ ಸೀಟ್ ಕವರ್. ಸುಮ್ಮನೆ ಹೇಳೋದು, ಅರ್ಥ ಆಗ್ತಾ ಇದೆಯಾ? ಒರಿಜಿನಲ್ GST ಬಿಲ್ ಕೊಟ್ಟರೆ ಮಾತ್ರ ವಾರಂಟಿ ಕೊಡೋದು ಸರ್. ಹೌದಾ? ಓಕೆನಾ? ನಾವು ಹೇಳಲ್ಲ ತೊಗೊಳ್ಳಿ 10 ವರ್ಷ 5 ವರ್ಷ ಅಂತ ಹೇಳಲ್ಲ ಸರ್. ಒರಿಜಿನಲ್ GST ಬಿಲ್ ಕೊಡ್ತೀವಿ, ಅಷ್ಟು ವರ್ಷ ವಾರಂಟಿ ಕೊಡ್ತೀವಿ. ಓಕೆನಾ? ಅದ್ರ ಮೇಲೆ ಇದಾಗುತ್ತೆ ನಿಮ್ಗೆ, ವಾರಂಟಿ ಕ್ಲೈಮ್ ಆಗುತ್ತೆ. ಹಂಗೆ ನಿಮ್ಗೆ ಹೇಳ್ಬಿಟ್ಟು 10 ವರ್ಷ ವಾರಂಟಿ ಐತೆ ಕೊಟ್ಬಿಟ್ರೆ ನಾರ್ಮಲ್ 2-3 ವರ್ಷದಲ್ಲಿ ನೀವೇ ಮರ್ತೋಯ್ತೀರಾ. ಓಕೆನಾ? ಅದೆಲ್ಲ ಸುಳ್ಳು ಕೆಲಸ ಎಲ್ಲ ಸರ್. ಪಕ್ಕ ಕಂಫರ್ಟ್ ಇರುತ್ತೆ ಸೀಟ್ ಕವರ್, ಒಳ್ಳೆ ಕ್ವಾಲಿಟಿ ಇರುತ್ತೆ, ಒಳ್ಳೆ ಪ್ರಾಡಕ್ಟ್ ನ ಸೇಲ್ ಮಾಡ್ತೀವಿ ಸರ್. ಅಷ್ಟೇ ಅಂತೀರಾ? ಅಷ್ಟೇ. ಅಂಡ್ ಸರ್ ಸಿಂಥೆಟಿಕ್ ಲೆದರ್ಗೂ ವಾರಂಟಿ ಕೊಡ್ತೀರಾ? ಹೌದು ಸರ್, 3 ಇಯರ್ಸ್ ಇರುತ್ತೆ ಸರ್. 100% ಇರುತ್ತೆ ಸರ್. ಸಿಂಥೆಟಿಕ್ ಬರುತ್ತೆ ಸರ್, ಬಾಳ್ಕೆ ನಿಮ್ಗೆ ಏನಿಲ್ಲ. ಸಿಂಥೆಟಿಕ್ ಹೀಟ್ 20-30% ಆಗೇ ಆಗುತ್ತೆ ಸರ್. ಸುಳ್ಳು ಹೇಳೋದು ಸರ್ ಹೀಟ್ ಆಗಲ್ಲ ಅಂತ. ಹೀಟ್ ಆಗೇ ಆಗುತ್ತೆ ಸರ್. ಎಲ್ಲದರಲ್ಲೂ ಹಂಗೆ ಅಲ್ಲ ಸರ್, ಎಲ್ಲ ರಬ್ಬರ್ ಕೋಟೆಡ್ ಮೆಟೀರಿಯಲ್, ಸ್ವಲ್ಪ 10-20% ಹೀಟ್ ಆಗೇ ಆಗುತ್ತೆ. ಲೆದರ್ ಅಂದ್ರೆ 100% ಹೀಟ್ ಕಡಿಮೆ ಆಗುತ್ತೆ, 99% ಆಗಲ್ಲ ಸರ್ ಲೆದರ್ ಅಂದ್ರೆ. ಯಾಕಂದ್ರೆ ಲಕ್ಸುರಿ ಗಾಡಿಗೆ ಎಲ್ಲ ನೋಡಿ ನೀವು BMW, Audi ಎಲ್ಲ ಟಾಪ್ ಅಂಡ್ ವೆಹಿಕಲ್ಗೆ ಎಲ್ಲ ಲೆದರ್ ಏನಕ್ಕೆ ಕೊಡೋದು ಹೇಳಿ? ಕಂಫರ್ಟ್ಗೋಸ್ಕರ. ಕಂಫರ್ಟ್ ಮತ್ತೆ ಹೀಟ್ ಆಗ್ಬಾರ್ದು, ಬಾಡಿ ಪ್ರಾಬ್ಲಮ್ ಇರಬಾರ್ದು ಅಂತ ಲೆದರ್ ಕೊಟ್ಟು ತಗೊಂಡ್ಮೇಲೆ ಕಾರು ಒಂದು ಲೆದರ್ ಸೀಟ್ ಕೊಟ್ಟಿಲ್ಲ. ಅದಕ್ಕೆ ಸರ್ ಬೇಕಾದ್ರೆ ಬೇಸಿಕ್ ತೊಗೊಂಡು ಟಾಪ್ ಮಾಡಲ್ ಸೀಟ್ ಕವರ್ ಹಾಕ್ತೀರಾ ಅಂದರೆ ನೀವೇ ಕಸ್ಟಮೈಸ್ ಮಾಡ್ಬೋದು. ಕಲರು, ಡಿಸೈನು, ಇಂಟೀರಿಯರ್, ಡೋರ್ ಪ್ಯಾಡು ಎಲ್ಲ ಮಾಡ್ಕೊಡ್ತೀವಿ ಸರ್. ಇಡೀ ಇಂಟೀರಿಯರೇ ಮಾಡ್ಕೊಡ್ತೀವಿ ಸರ್ ನಾವು. ಬರೀ ಸೀಟ್ ಕವರ್ ಅಲ್ಲ, ನಿಮಗೆ ಡೋರ್ ಪ್ಯಾಡು, ಫ್ಲೋರಿಂಗು, ಸ್ಟೇರಿಂಗು ಎಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ. ಬಟ್ ಆಲ್ಮೋಸ್ಟ್ ನಿಮ್ಮ ಹತ್ರ ಈ ಲೆದರ್ ಸೀಟ್ ಕವರ್ 100% ಜಾಸ್ತಿ ಲೆದರೇ ಮಾಡೋದು. ಲೆದರು ಮಾಡ್ತೀವಿ, ಸಿಂಥೆಟಿಕ್ ಮಾಡ್ತೀವಿ ಸರ್. ಬಜೆಟ್ ಎಲ್ಲದಕ್ಕೂ ಇರಲ್ಲ, ಅಂದ್ರೆ ಲೆದರ್ ರೇಟ್ ಜಾಸ್ತಿ ಆಗುತ್ತೆ. ನಿಮ್ ಬಜೆಟ್ ತಕ್ಕನಂಗೆ ನಿಮ್ದು ಏನ್ ಬಜೆಟ್ ಇದೆ ಅದರಲ್ಲಿ ಇದು ಲೆದರ್ ಅಂದ್ರೆ ಲೆದರ್ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ ಸರ್. ಅಷ್ಟೇ ಸರ್. ನಮ್ದು ಏನು ಅವ್ರು ಕೇಳ್ತೀವಿ ಲೆದರ್ ಬೇಕಂದ್ರೆ ಲೆದರೇ ಇದು ಮಾಡ್ತೀವಿ ನಾವು. ಲೆದರ್ ಬೇಡ ಅಂದ್ರೆ ಮಾಮೂಲಿ ಸಿಂಥೆಟಿಕ್ ಚಾಯ್ಸ್ ಮಾಡಕ್ ಹೇಳ್ತೀವಿ ಸರ್. ಓಕೆ. ಅಂಡ್ ಸರ್ ಫೈನಲ್ ಆಗಿ ಕಸ್ಟಮರ್ ಬಂದ್ರು, ಇಲ್ಲಿ ಈ ಒಂದು ಡಿಸೈನ್ ಓಕೆ ಆಯ್ತು, ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ? ಇಮಿಡಿಯೇಟ್ ಆಗುತ್ತೆ ನೋಡಿ ಸರ್. ನಮ್ಗೆ ನೋಡಿ, ನಾವು ಕೆಲಸದಲ್ಲಿ ಇದ್ರೆ ಟೈಮ್ ತಗೊಂಡ್ಬಿಡ್ತೀವಿ. ಓಕೆ. ಭಾಳ ಫೋನ್ ಮಾಡ್ಕೊಂಡು ಬಂದ್ಬಿಡ್ಲಿ, ನಮ್ಗೆ ಇಂಥ ಟೈಮ್ ಹೇಳ್ತೀವಿ, ಫ್ರೀ ಇದ್ರೆ ಮಾಡ್ಕೊಟ್ಬಿಡ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಹೇಳ್ತೀವಿ ಈ ತರ ಟೈಮ್ ಕೊಡಿ ಸರ್ ಅಂತ. ಅವ್ರ ಟೈಮ್ ಇದ್ರೆ ಟೈಮು ಕೊಡ್ಬೋದು. ಬಂದ್ರೆ ಜಾಸ್ತಿ ವೆಹಿಕಲ್ ಇಲ್ಲಿ ಇರಲ್ಲ ಅಂದ್ರೆ ಅವಾಗಲೇ ಒಂದು 4 hours 5 hours ಅಲ್ಲಿ ಮಾಡ್ಕೊಡ್ತೀವಿ. ಲೆದರ್ ಸೀಟ್ ಕವರ್ ಲೆದರ್ ಅಲ್ಲ, ಲೆದರ್ ಬಂದು ಒಂದ್ ದಿವಸ ಟೈಮ್ ಕೊಡ್ಲೇಬೇಕು ಸರ್. ಲೆದರ್ ಅಲ್ಲಿ ಟೈಮ್ ಹಿಡಿಯುತ್ತೆ. ತುಂಬಾ ಒರಿಜಿನಲ್ ಕೆಲಸ ಮಾಡೋದು ಲೆದರ್ ಅಲ್ಲಿ. ಲೆದರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಶೋರೂಮ್ ಕವರ್ ಬಿಜ್ಬಿಟ್ಟು ಮಾಡೋದು ಸರ್. ಓಕೆ. ಸಿಂಥೆಟಿಕ್ ಸೀಟ್ ಕವರ್ ಅಂದ್ರೆ 4 hours ಅಲ್ಲಿ ಮಾಡ್ಕೊಡ್ತೀವಿ ಸರ್. ಸೂಪರ್ ಸರ್. ಏನಿದ್ರು ಫ್ರಾಂಕ್ ಆಗಿ ಸರ್. ಬಿಸ್ನೆಸ್ ಫ್ರಾಂಕ್ ಕೆಲಸ ಎಲ್ಲ ನೀವೇ ಲೈವ್ ಆಗಿ ನೋಡ್ಬೋದು ನೀವು, ಕೆಲಸ ಯಾವ ತರ ಇರುತ್ತೆ ಅಂತ. ಸೊ ವೀಕ್ಷಕರೇ ಬನ್ನಿ, ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಸೀಟ್ ಕವರ್ ಮಾಡ್ಕೊಡ್ತಾರೆ. 100% ಕಂಫರ್ಟ್ ಸೀಟ್ ಕವರ್ ಬರುತ್ತೆ. ನಾವು ಒಂದ್ಸತಿ ಹಾಕಿದ್ರು ತಿರ್ಗಾ 100% ನೆಕ್ಸ್ಟ್ ಸರಿ ವೆಹಿಕಲ್ ನ ತರ್ತಾರೆ, ಅವ್ರು ರೆಫರೆನ್ಸ್ ಮಾಡ್ತಾರೆ. ಸುಮಾರು ನಿಮ್ ವಿಡಿಯೋಕ್ಕಿಂತಾನೆ ಮುಂಚೆ ಮಾಡಿದ್ದು ತುಂಬಾ ರೆಫರೆನ್ಸ್ ಸಿಗುತ್ತೆ ಸರ್. ಹಾಗೆ ನೆಕ್ಸ್ಟ್ XUV 700 ಗಾಡಿಗೆ ಸೀಟ್ ಕವರ್ ಮಾಡ್ತಾವ್ರೆ ನೋಡಿ.
ಸರ್ ನೋಡಿ ಇದು ಒರಿಜಿನಲ್ ಲೆದರ್, ನಾಪಾ ಲೆದರ್. ಕಲರ್ ನೋಡಿ ಟ್ಯಾನಿಶ್ ಕಲರ್, ಇದು ಓಕೆ ಇಂಗ್ಲಿಷ್ ಕಲರ್ ನೋಡಿ. ಒರಿಜಿನಲ್ ಮೆಜರ್ಮೆಂಟ್ಸ್ ಎಲ್ಲ ನೋಡಿ, ಇದು ಎಲ್ಲ ಒರಿಜಿನಲ್ ವೆಹಿಕಲ್ ನ ಬಿಚ್ಚಿ ಮಾಡ್ತಾ ಇರೋದು ಎಲ್ಲ ಆಲ್ಮೋಸ್ಟ್. ಈ ತರ ಹೆಸರು ಬರ್ಕೊಂತೀವಿ, ಸೆಂಟರ್ ಸೀಟು ಮತ್ತೆ ಒರಿಜಿನಲ್ ಕವರ್ಸ್ ಗಳು ನೋಡಿ, ಎಲ್ಲ ಒರಿಜಿನಲ್ ಕವರ್ಸ್ ಗಳು, ಒರಿಜಿನಲ್ ಮೆಜರ್ಮೆಂಟ್ ಸರ್. ಆಸ್ ಇಟ್ ಈಸ್ ನಿಮ್ಗೆ ಕಂಪನಿಯಲ್ಲಿ ಹೆಂಗಿರುತ್ತೆ ಹಂಗೆ ಇದು ಮಾರ್ಕ್ ಮಾಡ್ತಾ ಇದಾರೆ ನೋಡಿ ಸರ್. ಓಕೆ ಆಸ್ ಇಟ್ ಈಸ್ ಮಾರ್ಕ್ ಆಗ್ತಾ ಇದೆ ನೋಡಿ, ಒರಿಜಿನಲ್ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋದು, ಆಮೇಲೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು. ಹೌದು ಸರ್. ಓಕೆ ಓಕೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡ್ಕೋತಾರೆ ಲಾಸ್ಟಲ್ಲಿ. ಸೊ ಈ ಥರ ಇರುತ್ತೆ ಇವರ ಕೆಲಸ. ನಿಮಗೆ ಎಲ್ಲ ಒರಿಜಿನಲ್ ಫಿಟ್ಮೆಂಟ್ ಏನಿದೆ ಗಾಡಿದು ಅದೆಲ್ಲ ತಗೊಂಡು ಅವರ ಮೆಜರ್ಮೆಂಟ್ಗೆ ಇಟ್ಕೊಂಡಿರ್ತಾರೆ ಅಲ್ವಾ? ಸೊ ಇದು XUV700. ಹೌದು, XUV700. ಈ ತರ ಇನ್ನ ಯಾವ ಗಾಡಿ ಬೇಕು ಎಲ್ಲ ಲೈನ್ ಒಂದು ಆಲ್ರೆಡಿ ರೆಡಿ ಇರುತ್ತೆ ಸರ್ ಮೆಜರ್ಮೆಂಟ್ಸ್. ನೀವು ಬರೀ ಆರ್ಡರ್ ಕೊಟ್ಬಿಟ್ರೆ ನಾವು ಇದು ಸ್ಟಿಚಿಂಗ್ ಮಾಡ್ಬಿಡ್ತೀವಿ ಸರ್. ನಿಮಗೆ ಬರೀ ಸೀಟ್ ಕವರ್ ಎಲ್ಲ ಇರೋ ಹತ್ರ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಕ್ಸೆಸರೀಸ್ ಅಲ್ಲಿ GFX ಮ್ಯಾಟು ಸಿಗುತ್ತೆ, ಮತ್ತೆ ಗಾರ್ವೇರ್ ಅದು ಸನ್ ಕಂಟ್ರೋಲ್ ಫಿಲಮು ಸಿಗುತ್ತೆ ಅಲ್ವಾ? ಹೌದು ಸರ್. ಅದು ಮಾಡ್ಕೊಡ್ತೀರಾ ಫಿಟ್ಟಿಂಗ್? ಮಾಡ್ಕೊಡ್ತೀವಿ ಸರ್. ನೋಡಿ ಇಂಟರ್ನ್ಯಾಷನಲ್ ಗಾರ್ವಾರೆ ಫಿಲ್ಮು. ಏನು ಪ್ರೈಸಿಂಗ್ ಸ್ಟಾರ್ಟಿಂಗ್ ಇದೆ ಸರ್? ಸರ್ ಇದು ಸ್ಮಾಲ್ ವೆಹಿಕಲ್ಗೆ ನಿಮಗೆ 2500 2800 ಹಂಗೆ ಆಗುತ್ತೆ ಸರ್. ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಸರ್ ಇದು GFX ಸರ್ GFX ಮ್ಯಾಟು ನಿಮಗೆ 3500 ಆಗುತ್ತೆ ಸರ್. ಪಕ್ಕಾ ಫಿಟ್ಟಿಂಗ್ ಬರುತ್ತಲ್ಲ ಸರ್? 100% ಫ್ಲೋರಿಂಗ್ ಹೆಂಗಿರುತ್ತೆ ಹಂಗೆ ಸೇಮ್ ಆಗಿ ಬರುತ್ತೆ, ರೆಫರೆನ್ಸ್ ಸಿಗುತ್ತೆ. ಹಾಂ, ಸೊ ಬರ್ತಾರೆ ಸರ್, ಮಾಡ್ಕೊಡಿ ಬೆಸ್ಟ್ ಪ್ರೈಸಲ್ಲಿ. ಸರ್. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.